ನಮಸ್ಕಾರ, ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರೇ, ಇವತ್ತಿನ ರಾಶಿ ಭವಿಷ್ಯದಲ್ಲಿ ಕುಜ ನೀಚತ್ವದಿಂದ ಯಾವ ಕ್ಷೇತ್ರದಲ್ಲಿ ಇರೋರಿಗೆ ಸಂಕಷ್ಟ, ಯಾವ ರಾಶಿಯವರಿಗೆ ಸಂಕಷ್ಟ, ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಗುರುಗಳು ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ಸಂತಾನ ದೋಷ ನಿವಾರಣೆಗೆ ಯಾವ ಮಂತ್ರವನ್ನ ಜಪಿಸಬೇಕು, ಕಾಲರ ರೋಗ ನಿವಾರಣೆಗೆ ಯಾವ ಮನೆಮದ್ದನ್ನ ಬಳಸಬೇಕು ಎಂಬುದನ್ನು ಸಹ ಗುರುಗಳು ತಿಳಿಸಿಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಗಳು. ಗುರುಗಳೇ ನಮಸ್ಕಾರ. ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಎಂದಿನಂತೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಯಾವ ರಾಶಿಯವರಿಗೆ ಈ ದಿನ ಲಾಭ, ಯಾವ ರಾಶಿಯವರಿಗೆ ನಷ್ಟ, ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ಶತಭಿಷ ನಕ್ಷತ್ರ, ರಾಹುವಿನ ಭಾವದಲ್ಲಿ ಚಂದ್ರನ ಸಂಚಾರ, ಚಂದ್ರಕೇತುವಿನ ಸಮ್ಮಿಲನ, ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿಗೆ ಸಂಬಂಧಪಟ್ಟಂತೆ ಭೂಮಿ ವಾಹನದಿಂದ ಲಾಭವಾಗ್ತಕ್ಕಂಥದ್ದು, ಉದ್ಯೋಗದ ಭರ್ತಿ ಅಥವಾ ಉನ್ನತ ಹುದ್ದೆ ಅಥವಾ ಸಂಬಳದ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗೆಹರಿಯೋದಕ್ಕೆ ಒಂದು ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು, ಹಿರಿಯ ಸಹೋದರಿಯಿಂದ ಶತ್ರುಗಳಿಂದ ಅಧಿಕ ಮಾಡಿಕೊಳ್ತಕ್ಕಂಥದ್ದು ಮತ್ತು ಸಾಲದ ಸುಳಿಗೆ ಸಿಲುಕ್ತಕ್ಕಂಥ ಒಂದು ಸಂದರ್ಭಗಳು ಏನಾದರೂ ಎದುರಾಗ್ತಕ್ಕಂಥ ಒಂದು ಸನ್ನಿವೇಶ ಇವತ್ತಿನ ದಿವಸ ಈ ಮೇಷರಾಶಿನೊಂದಾಗಿರುವಂಥದ್ದು. ಶಂ ಶನೈಶ್ಚರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಮಕ್ಕಳಿಂದ, ನೆರೆಹೊರೆಯವರಿಂದ, ಬಂಧುಗಳಿಂದ ಮಾನ ಅಪಮಾನಗಳಿಗೆ ಗುರಿಯಾಗ್ತಕ್ಕಂಥದ್ದು, ಉದ್ಯೋಗ ಸ್ಥಳದಲ್ಲಿ ಉದ್ಯೋಗ ಒತ್ತಡಗಳು ಅಧಿಕವಾಗಿ ಗಾಬರಿ ಮತ್ತು ಆತಂಕ ಹೆಚ್ಚಾಗ್ತಕ್ಕಂಥ ಒಂದು ಸನ್ನಿವೇಶ, ಆತ್ಮ ಸಂಕಟಗಳು ಹೆಚ್ಚಾಗಿ ಬಾಧಿಸ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ವೃಷಭ ರಾಶಿಯನ್ನು ನೋಡುವಂಥದ್ದು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ತಂದೆಯಿಂದ ಅನುಕೂಲ ಮತ್ತು ಧನಾಗಮನವಾಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿಯ ಗೊಂದಲಗಳು, ಕೋರ್ಟ್ ಕೇಸ್ಗಳು ಬಗೆಹರಿತಕ್ಕಂಥ ಒಂದು ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಅಧಿಕ ಉಷ್ಣ, ಪಿತ್ತಬಾಧೆಗಳು ಹೆಚ್ಚಾಗಿ ಆರೋಗ್ಯ ಹದಗೆಡ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ಮಿಥುನ ರಾಶಿಯನ್ನು ನೋಡುವಂಥದ್ದು. ಶ್ರೀ ಆಂಜನೇಯನಿಗೆ ವಿಳ್ಯದಲ್ಲಿ ಹಾರವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ಸರ್ಕಾರದಿಂದಲೇ ತೊಂದರೆಗಳಾಗ್ತಕ್ಕಂಥದ್ದು ಅಥವಾ ನೋಟಿಸ್ಗಳು ಬರ್ತಕ್ಕಂಥ ಒಂದು ಸಂದರ್ಭ, ಯಾವುದೇ ಕೆಲಸ ಕಾರ್ಯಗಳು ಆಗುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ನಿಮಗೆ ಅರಿವಿಗೆ ಬಂದರೂ ಕೂಡ ಅನಗತ್ಯವಾದಂಥ ತಿರುಗಾಟಗಳಾಗ್ತಕ್ಕಂಥದ್ದು, ಮಕ್ಕಳಿಂದ ಅನಿರೀಕ್ಷಿತವಾಗಿ ಮಾನಹಾನಿಗೆ ಒಳಗಾಗ್ತಕ್ಕಂಥ ಒಂದು ಸಂದರ್ಭಗಳೇನಾದರೂ ನಿರ್ಮಾಣವಾಗಿ ಬರುವಂಥದ್ದನ್ನು ಈ ಕಟಕ ರಾಶಿಯನ್ನು ನೋಡುವಂಥದ್ದು. ಗಣಪತಿಗೆ ಕಡಲೆಕಾಳಿನ ನೈವೇದ್ಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಸ್ನೇಹಿತರು ಕೊಡುವಂತಹ ಒಂದು ಸುಳ್ಳು ಭರವಸೆಗಳಿಗೆ ಬಲಿಯಾಗಿ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭಗಳು, ಕಫ, ಸೋಂಕು, ಆಹಾರ ವ್ಯತ್ಯಾಸ, ನೀರಿನ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸಂಶಯಗಳು ಸುಳಿದಾಡಿ ಆತ್ಮಗೌರವಕ್ಕೆ ಚ್ಯುತಿ ಬರ್ತಕ್ಕಂಥ ಒಂದು ಸಂದರ್ಭಗಳು ಎದುರಾಗ್ತಕ್ಕಂಥದ್ದನ್ನು ಈ ಸಿಂಹರಾಶಿಯನ್ನು ನೋಡುವಂಥದ್ದು. ನವಗ್ರಹ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಮಿತ್ರರಿಂದ ಅಧಿಕ ಬಡ್ಡಿಗೆ ಸಾಲವನ್ನು ಬೇಡ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು, ಅನಾರೋಗ್ಯ ಸಮಸ್ಯೆಗಳಿಂದ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥ ಒಂದು ಸಂದರ್ಭ ಅಂತ ಒಂದು ಸನ್ನಿವೇಶಗಳೇನಾದರೂ ನಿರ್ಮಾಣವಾಗಿ ಬರುವಂಥದ್ದು, ಕೆಲಸ ಕಾರ್ಯಗಳಿಗೆ, ಸ್ವಯಂ ಉದ್ಯೋಗಗಳಿಗೆ ಅಥವಾ ಸೇವಕರ ಕೊರತೆ ಅಂತಕ್ಕಂಥದ್ದು ಏನಿರ್ತದೆ ಅಥವಾ ಕೆಲಸಗಾರರ ಕೊರತೆ ಅಂತಕ್ಕಂಥದ್ದೇನಿರ್ತದೆ, ಆ ಕೊರತೆ ಬಗೆಹರಿಯೋದಕ್ಕೆ ದಾರಿಗಳು ಲಭಿಸುವಂಥದ್ದನ್ನು ಇವತ್ತಿನ ದಿವಸ ಕನ್ಯಾ ರಾಶಿಯನ್ನು ಕೊಡುವಂಥದ್ದು. ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳೇನು ಬಹಳಷ್ಟು ಜನ ಸಂತಾನ ದೋಷದಿಂದ ಬಹಳ ಸಂಕಷ್ಟದಲ್ಲಿರ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅವರಿಗೆ ಸಂತಾನ ಪ್ರಾಪ್ತಿ ಆಗುವುದಿಲ್ಲ. ಇಂತಹ ಸಂತಾನ ದೋಷ ನಿವಾರಣೆಗೆ ಯಾವ ಮಂತ್ರವನ್ನು ಜಪಿಸಬೇಕು, ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಸಂತಾನ ದೋಷ ಅಂತಂದಾಗ ಜಾತಕವನ್ನು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮತ್ತು ವಿಮರ್ಶೆಯನ್ನು ಮಾಡಿದಂಥ ಪಕ್ಷದಲ್ಲಿ ಡಾಕ್ಟ್ರ್ ಏನು ಸಮಸ್ಯೆ ಇದೆ ಅಂತ ಹೇಳ್ತಾರೋ ಅದೇ ಸಮಸ್ಯೆಯನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಕುಂಡಲಿ ಮುಖಾಂತರವಾಗಿಯೂ ಕೂಡ ನಮಗೆ ಗೊತ್ತಾಗ್ತಕ್ಕಂಥದ್ದು ಅಥವಾ ಗೋಚರವಾಗ್ತಕ್ಕಂಥದ್ದು. ಎಷ್ಟೋ ಸಮಸ್ಯೆಗಳನ್ನು ಡಾಕ್ಟ್ರ್ ಕೈಯಲ್ಲೂ ಕೂಡ ಕಂಡುಹಿಡಿಯೋಕ್ಕಾಗದಲ್ಲೇ ಇರ್ತಕ್ಕಂಥ ಸಮಸ್ಯೆಗಳನ್ನು
ಆ ಜಾತಕದಲ್ಲಿ ಬಗೆಹರಿಸಿರ್ತಕ್ಕಂಥ ಆ ಜಾತಕದಲ್ಲಿರ್ತಕ್ಕಂಥ, ಯಾಕೆಂದರೆ ಗ್ರಹದೋಷಗಳಿದ್ದಂಥ ಪಕ್ಷದಲ್ಲಿ ಆ ಸಂತಾನಕ್ಕೆ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ಅರಿಯೋದರಲ್ಲೇ ಡಾಕ್ಟರ್ಗಳು ಹೇಳುವತಕ್ಕಂಥದ್ದು, ಬರೀ ಅಲದಾಟಗಳಾಗ್ತಕ್ಕಂಥದ್ದು, ಇಂಥ ಒಂದು ಸಂದರ್ಭಗಳೇನಾದರೂ ಕ್ರಿಯೇಟ್ ಆಗ್ತಕ್ಕಂಥದ್ದು ಸಂತಾನ ಸಮಸ್ಯೆಗೆ ಸಂಬಂಧಪಟ್ಟಂತೆ. ಅಂಥವರು ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ಆ ಸಂತಾನ ಸಮಸ್ಯೆಯಿಂದ ವಿಮುಕ್ತಿಯನ್ನು ಪಡೆಯೋದಕ್ಕೆ ದಾರಿ ಸಿಗುತ್ತೆ. ಯಾವುದು ಆ ಮಂತ್ರ? ಓಂ ನಮಃ ಸಿದ್ಧಿ ರೂಪಾಯಾಯ ಅಮುಕಿಂ ಸುಪುಷ್ಪಂ ಕುರು ಕುರು ಸ್ವಾಹ. ಓಂ ನಮಃ ಸಿದ್ಧಿ ರೂಪಾಯಾಯ ಅಮುಕಿಂ ಸುಪುಷ್ಪಂ ಕುರು ಕುರು ಸ್ವಾಹ. ಈ ಒಂದು ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು. ಅಕಸ್ಮಾತ್ ಈ ಮಂತ್ರವನ್ನು ಹೇಳ್ಕೋದಕ್ಕೆ ಸಾಧ್ಯವಿಲ್ಲ ಅಂತಂದ್ರೆ ಸಂತಾನ ಸಮಸ್ಯೆ ನಿವಾರಣೆಗೋಸ್ಕರವಾಗಿ ಸಿದ್ಧಿತಾಯಿತಗಳು ಅಂತಕ್ಕಂಥದ್ದು ನಮ್ಮ ಹತ್ರ ಸಿಗುತ್ತೆ. ಅದನ್ನು ಬೇಕಾದರೂ ಕೂಡ ತರಿಸಿಕೊಂಡು ಧಾರಣೆ ಮಾಡ್ಕೊಳ್ಬೋದು. ದೂರದಲ್ಲಿರ್ತಕ್ಕಂಥವರು ಅದನ್ನು ಪೋಸ್ಟ್ ಮುಖಾಂತರ ಬೇಕಾದನ್ನು ಕೂಡ ತರಿಸಿಕೊಂಡು ಧಾರಣೆ ಮಾಡಿಕೊಂಡು ನಾವು ಕೊಡ್ತಕ್ಕಂಥ ಮಂತ್ರಗಳು ಏನಿರ್ತದೆ, ನಾವು ಹೇಳ್ತಕ್ಕಂಥ ಫಾಲೋಅಪ್ ಏನಿರ್ತದೆ, ಅದು ಸರಿಯಾದ ರೀತಿಯಲ್ಲಿ ಫಾಲೋಅಪ್ ಮಾಡಿದರೆ ನಿಸ್ಸಂಕೋಚವಾಗಿ ನಿಸ್ಸಂಶಯವಾಗಿ ಸಂತಾನ ಆಗೋದಕ್ಕೆ ದಾರಿಗಳಿರ್ತದೆ. ಶುಭವಾಗಲಿ. ಗುರುಗಳೊಬ್ರು ಕಾಲರ್ ರೆಡಿ ಇದ್ದಾರೆ. ಶಿವಲೀಲಾ ಅನ್ನೋರು ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಶಿವಲೀಲಾ? ನನ್ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಜನ್ಮ ದಿನಾಂಕ ಗೊತ್ತಾ? 1990 ನಾನು ಮಹಾಶಿವರಾತ್ರಿ ದಿನ ಹುಟ್ಟಿದ್ದು ಮೇಡಮ್. ದಿನಾಂಕ ಹೇಳಿ. ದಿನಾಂಕ ಬಂದ್ಬಿಟ್ಟು ಅವರು ಆಮೇಲೆ ಆಗಸ್ಟ್ 1 ಅಂತ ಹಚ್ಚಿದ್ದಾರೆ. ಬಟ್ ಆವಾಗ ಮಹಾಶಿವರಾತ್ರಿ ಇರ್ಲಿಲ್ಲ. ಸರಿ ಸರಿ ಆಯ್ತು, ಗುರುಗಳಿದ್ದಾರೆ, ಮಾತನಾಡಿ ಹಾಗಾದ್ರೆ. ನಮಃ ಶಿವಾಯ. ನಮಸ್ತೆ ಗುರು. ನಮಃ ಶಿವಾಯ. 1 ರಿಂದ 12 ಒಳಗಡೆ ಒಂದು ಸಂಖ್ಯೆ ಹೇಳಿ ತಾಯಿ. ಗುರುಜಿ 9 ಗುರುಜಿ. ಈ ಜಾತಕದ ಪ್ರಕಾರವಾಗಿ ನೋಡಿದಂಥ ಒಂದು ಸಂದರ್ಭದಲ್ಲಿ ನೋಡಿದಾಗ ವಿಪರೀತವಾದಂಥ ಒತ್ತಡಗಳಿಗೆ ಒಳಗಾಗ್ತಕ್ಕಂಥದ್ದು, ನಿದ್ರಾಭಾವ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಕ್ಕಂಥದ್ದು, ಬಂಧು ಬಾಂಧವರಿಂದ ವಿರೋಧಗಳಾಗ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಗರ್ಭಕ್ಕೆ ಸಂಬಂಧಪಟ್ಟಂತೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಕಫ ಕಟ್ತಕ್ಕಂಥದ್ದು, ಗಂಟಲು ಬೇನೆ ಅಂತಕ್ಕಂಥದ್ದು ಜಾಸ್ತಿ ಬರ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಬೆವರ ದೋಷಗಳು ಹೆಚ್ಚಾಗಿ ಕಾಣತಕ್ಕಂಥ ಒಂದು ಸಂದರ್ಭಗಳಿಗೆ ನಿರ್ಮಾಣವಾಗಿ ಬರ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಂಧು ಬಾಂಧವರ ಜೊತೆಯಲ್ಲಿ ನೆರೆಹೊರೆಯವರಿಂದಲೂ ಕೂಡ ಮಾನಸಿಕವಾದಂಥ ಕಿರಿಕಿರಿಗಳಾಗ್ತಕ್ಕಂಥದ್ದು, ಅವಮಾನಗಳಾಗ್ತಕ್ಕಂಥದ್ದು, ಅಪಮಾನಗಳಾಗ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಅನುಭವಿಸ್ತಾ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಆರ್ಥಿಕವಾದಂಥ ಸಮಸ್ಯೆ ಅಂತಕ್ಕಂಥದ್ದು ವಿಪರೀತವಾಗಿ ಕುಟುಂಬ ಅನ್ನೋ ರೀತಿಯಲ್ಲಿ ಯಾವುದನ್ನ ಮುಟ್ಟಿದ್ರೂ ಕೂಡ ಮಣ್ಣಾಗ್ತಾ ಇದೆಯೇ ಹೊರತು ಚಿನ್ನವಾಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಯೋಗಕಾರಕನ ನೀಚತ್ವವನ್ನು ಹೊಂದಿದ್ದಾನೆ. ಪ್ರಯತ್ನಗಳು ನಡೀತಾ ಇದೆ, ದುಡಿಮೆಗಳು ನಡೀತಾ ಇದೆ, ಯಾವುದೂ ಕೂಡ ಖಾಲಿಯನ್ನು ಕುಳ್ಕೊಳ್ತಾ ಇಲ್ಲ. ಶ್ರಮವಿದ್ದು ಅಂತ ಒಂದು ಜೀವನವನ್ನು ನಡೆಸ್ತಾ ಇದ್ರೂ ಕೂಡ ಇಲ್ಲಿವರೆಗೂ ಕೂಡ ಭದ್ರವಾದಂಥ ಬುನಾದಿ ಅಥವಾ ಭದ್ರವಾದಂಥ ಲೈಫನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಾ ಇದೆ ತಾಯಿ ನಿಮ್ಮಲ್ಲಿ ಅಂತ ಹೇಳ್ತದೆ. ಹೌದು ಅಲ್ವಾ ತಾಯಿ? ವಿಶೇಷವಾಗಿ ಈ ಜಾತಕಕ್ಕೆ ಅನುಕೂಲವಾಗಬೇಕು ಅಂದರೆ ಪ್ರತಿ ಮಂಗಳವಾರದ ದಿವಸ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಶುಭವಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ಮಂಜುನಾಥ್ ಅನ್ನವರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಗುರುಜಿ. ಹೇಳಿ ಮಂಜುನಾಥ್, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಮೇಡಮ್. ಜನ್ಮ ದಿನಾಂಕ ತಿಳಿಸ್ಕೊಡಿ. ಕರೆ ಕಟ್ಟಾಗಿದೆ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಫಲಾಫಲಗಳು ಹೇಗಿವೆ ತಿಳಿಸ್ಕೊಡಿ. ಇವತ್ತಿನ ದಿವಸ ವಿಶೇಷವಾದ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಬಡ್ತಿ ಲಭಿಸಿ ಅನ್ಯ ಪ್ರದೇಶ ಅಥವಾ ದೂರ ಪ್ರದೇಶಗಳಿಗೆ ತೆರಳತಕ್ಕಂಥ ಒಂದು ಸುಯೋಗಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಭವಿಷ್ಯದ ಉನ್ನತಿಯ ವಿಚಾರವಾಗಿ ಉದ್ಯೋಗದ ಪ್ರಗತಿ ವಿಚಾರವಾಗಿ ನಿದ್ರಾಭಂಗವನ್ನು ಮಾಡಿಕೊಳ್ಳತಕ್ಕಂಥ ಒಂದು ಸಂದರ್ಭಗಳು, ಅದರ ಯೋಚನೆಗಳಲ್ಲೇ ಇವತ್ತಿನ ದಿವಸ ಸಪರಿಪೂರ್ಣವಾದಂಥ ದಿವಸ ಕಾಲವನ್ನು ಕಳೀತಕ್ಕಂಥದ್ದು. ಮಾಟ ಮಂತ್ರ ತಂತ್ರಗಾರರ ಮೋಸಕ್ಕೆ ಬಲಿಯಾಗಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದನ್ನು ಇವತ್ತಿನ ದಿವಸ ಈ ತುಲಾರಾಶಿಯನ್ನು ನೋಡುವಂಥದ್ದು. ನವಗ್ರಹಗಳಿಗೆ 9 ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಮನೋವ್ಯಾಧಿಗಳು, ಮಾನಸಿಕ ಬಾಧೆಗಳು, ಮಾನಸಿಕ ಚಟಪಟಿಕೆಗಳು ಅಧಿಕವಾಗ್ತಕ್ಕಂಥದ್ದು, ಮಿತ್ರರಿಂದ ಹಿರಿಯ ಸಹೋದರರಿಂದ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಕಮಿಷನ್, ಚೀಟಿ, ಹೊಸ ವಸ್ತು ಉಪಕರಣಗಳ ಖರೀದಿಗಾಗಿ ಲಾಭವಾಗ್ತಕ್ಕಂಥ ಒಂದು ಸಂದರ್ಭ ಇವತ್ತಿನ ದಿವಸ ಈ ವೃಶ್ಚಿಕ ರಾಶಿ ನೋಡ್ದಾಗಿರುವಂಥದ್ದು.
ಕಪ್ಪು ಹಿರವೆಗೂಡೆಗೆ 1 ಹಿಡಿ ಸಕ್ಕರೆಯನ್ನು ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಧನುಸ್ಸು ರಾಶಿ, ಉದ್ಯೋಗ ಸ್ಥಳದಲ್ಲಿ ಮಿತ್ರರೊಂದಿಗೆ ಅನಗತ್ಯ ವಿಚಾರಗಳಿಗೆ ಕಲಹಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಆಗುವುದರಲ್ಲಿ ಸಂಶಯಗಳಿದ್ದರೂ ಕೂಡ ಪ್ರಯಾಣ ಮಾಡಿ ವ್ಯರ್ಥ ಪ್ರಯತ್ನಗಳಿಗೆ ಕೈ ಹಾಕ್ತಕ್ಕಂಥ ಒಂದು ಸಂದರ್ಭಗಳು, ಉದ್ಯೋಗ ಬದಲಾವಣೆಯಿಂದ ತೊಂದರೆಗೆ ಸಿಲುಕ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಇವತ್ತಿನ ದಿವಸ ಈ ಧನುಸ್ಸು ರಾಶಿ ಅನ್ನೋದಾಗಿರುವಂಥದ್ದು. ಬಿಳಿಯ ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಕುಟುಂಬದಲ್ಲಿ ಆತಂಕದ ವಾತಾವರಣ, ಕೆಟ್ಟ ಸುದ್ದಿಗಳು ಬರ್ತಕ್ಕಂಥದ್ದು, ಅನಗತ್ಯ ಮಾತಿನಿಂದ ಸಂಗಾತಿಗೆ ಸ್ನೇಹಿತರಿಗೆ ನೋವನ್ನು ಕೊಡ್ತಕ್ಕಂಥದ್ದು, ಸ್ಥಿರಾಸ್ತಿಯ ಭೂಮಿ ವಿಚಾರಗಳು, ಪೊಲೀಸ್ ಸ್ಟೇಷನ್ ಕೋರ್ಟ್ ಮೆಟ್ಟಿಲಿರ್ತಕ್ಕಂಥ ಒಂದು ಸಂದರ್ಭಗಳನ್ನು ಇವತ್ತಿನ ದಿವಸ ಈ ಮಕರ ರಾಶಿಯನ್ನು ನೋಡುವಂಥದ್ದು. ಬಡ ಮಕ್ಕಳಿಗೆ ಪುಸ್ತಕವನ್ನು ಕೊಡಿಸೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಅನಾರೋಗ್ಯ ಸಮಸ್ಯೆಗಳು ಇನ್ನೆಷ್ಟು ಹೆಚ್ಚಾಗಿ ಹದಗೆಡ್ತಕ್ಕಂಥದ್ದು, ಸಂಶಯಾತ್ಮಕ ವಿಚಾರಗಳಿಂದ ದಾಂಪತ್ಯದಲ್ಲಿ ಕಲಹಗಳು ಅಧಿಕವಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಒತ್ತಡಗಳು ಮತ್ತು ಕಿರಿಕಿರಿಗಳು ಅಧಿಕವಾಗಿ ಉದ್ಯೋಗದ ಬದಲಾವಣೆ ಮಾಡುವಂಥ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದನ್ನು ಈ ಕುಂಭರಾಶಿಯನ್ನು ನೋಡುವಂಥದ್ದು. ಹನುಮಾನ್ ಚಾಲೀಸನ್ನು ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಮಕ್ಕಳಿಗಾಗಿ ಅಧಿಕ ಖರ್ಚುಗಳು ಮಾಡ್ತಕ್ಕಂಥದ್ದು, ಸಾಲದ ಪ್ರಮಾಣ ಅಧಿಕವಾಗಿ ಚಿಂತೆಗೀಡು ಮಾಡ್ತಕ್ಕಂಥ ಒಂದು ಸಂದರ್ಭ, ನಿದ್ರೆ ಭಂಗವಾಗ್ತಕ್ಕಂಥ ಒಂದು ಸನ್ನಿವೇಶವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು, ಅನಾರೋಗ್ಯ ಸಮಸ್ಯೆಗಳನ್ನು ಕಡೆಗಣಿಸ್ತಕ್ಕಂಥದ್ದು ಉತ್ತಮವಲ್ಲ, ಅದರಿಂದ ಇನ್ನಷ್ಟು ಹೆಚ್ಚಾಗ್ತಕ್ಕಂಥದ್ದು ಅಥವಾ ಗಂಭೀರವಾದಂಥ ಸಮಸ್ಯೆಗಳಾಗ್ತಕ್ಕಂಥ ಅಥವಾ ಆಯುಷ್ಯಕ್ಕೆ ಕುತ್ತು ಬರ್ತಕ್ಕಂಥ ರೀತಿಯಲ್ಲಿ ಏನಾದರೂ ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ಸಂದರ್ಭಗಳೇನಾದರೂ ನಿರ್ಮಾಣವಾಗಿ ಬರುವಂಥದ್ದನ್ನು ಇವತ್ತಿನ ದಿವಸ ಈ ಮೀನರಾಶಿಯನ್ನು ನೋಡುವಂಥದ್ದು. ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳೇನು ಕಾಲರ ಅನ್ನುವಂಥದ್ದು ಬಹಳಷ್ಟು ಒಂದು ಸಂಕಟವನ್ನು ತರುವಂತಹ ರೋಗ. ಇದಕ್ಕೆ ಎಷ್ಟೇ ಚಿಕಿತ್ಸೆನ ಪಡೆದ್ರೂ ಮತ್ತೆ ಮತ್ತೆ ಅದು ಅಂಟು ರೋಗ ಆಗಿರೋದ್ರಿಂದ ಬರ್ತಾನೆ ಇರುತ್ತೆ. ಇಂತಹ ಒಂದು ಕಾಲರ ರೋಗಕ್ಕೆ ಯಾವ ಒಂದು ಮನೆಮದ್ದನ್ನು ನಾವು ಬಳಸ್ಕೊಬಹುದು ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ಸಹ ಕಾಲರ ರೋಗಕ್ಕೆ ಸಂಬಂಧಪಟ್ಟಂತೆ ಕಡಲೆ ಹಿಟ್ಟು 2 ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟನ್ನು ತಗೊಳ್ಬೇಕು. ಜೇನುತುಪ್ಪ ಮತ್ತು 2 ಗ್ರಾಮ್ನಷ್ಟು ಉರಿದಂತಹ ಒಂದು ಲವಂಗದ ಪುಡಿಯೊಂದಿಗೆ ಎಲ್ಲವನ್ನೂ ಕೂಡ ಸೆರೆಸಿ ಅಥವಾ ಬೆರೆಸಿ ಸೇವಿಸೋದ್ರಿಂದ ಆ ಕಾಲರ ವ್ಯಾಧಿ ಅಂತಕ್ಕಂಥದ್ದೇನಿದೆ ಅದರಿಂದ ನಿವಾರಣೆ ಆಗೋದಕ್ಕೆ ದಾರಿಯಾಗುತ್ತೆ. ಶುಭವಾಗಲಿ. ಗುರುಗಳೊಬ್ರು ಕಾಲರ್ ರೆಡಿ ಇದ್ದಾರೆ. ರೇಣುಕಾ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ರೇಣುಕಾ? ಟಿವಿ ನೋಡಿ ಮಾತಾಡಬೇಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ತಮ್ಮನಗೌಡ ಬೆಳಗಾವಿಯಿಂದ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 17 ಜೂನ್ 1994. ಹುಟ್ಟಿದ ಸಮಯ 8:30 8:50 ಮೇಡಮ್. ಬೆಳಿಗ್ಗೆನಾ ರಾತ್ರಿನಾ? ಬೆಳಿಗ್ಗೆ. ಆಯ್ತು, ಗುರುಗಳಿದ್ದಾರೆ, ಮಾತನಾಡಿ. ನಮ ಶಿವಾಯ. ನಮ ಶಿವಾಯ. ಟಿವಿ ನೋಡ್ಕೊಂಡು ಮಾತಾಡಬೇಡಿ ದಯವಿಟ್ಟು. ಇಲ್ಲ ಸರ್, ನಮಸ್ತೆ. ನಮ ಶಿವಾಯ. ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು, ಗುರು ವಕ್ರತ್ವ, ಶನಿ ಮೂಲ ತ್ರಿಕೋಣದಲ್ಲಿರ್ತಕ್ಕಂಥದ್ದು, ಕುಜ ಸ್ವಕ್ಷೇತ್ರ. ಲಗ್ನಾಂಶವನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ಪುಷ್ಮಿ ನಕ್ಷತ್ರದಲ್ಲಿ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಅದರಲ್ಲೂ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ 2013ರಿಂದ ಈಚೆಗೆ ರಾಹುವಿನ ದಶಾಭುಕ್ತಿ ಅಂತಕ್ಕಂಥದ್ದು ನಾಡ್ತಾ ಇದೆ. ರಾಹು ಅಂತಕ್ಕಂಥದ್ದು ಷಷ್ಠಸ್ಥಿತನಾಗಿ ಕುಳಿತಿರ್ತಕ್ಕಂಥದ್ದು, ಗುರುಭಾವದಲ್ಲಿ ಕುಳಿತಿರ್ತಕ್ಕಂಥದ್ರಿಂದ ಸ್ವಲ್ಪ ಹೊಟ್ಟೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ತಕ್ಕಂಥದ್ದು, ಸ್ವಲ್ಪ ಮೈಕೈ ನೋವು ಆಗ್ತಕ್ಕಂಥದ್ದು, ಇಂಥವೇನಾದರೂ ಈ ಪಾಪುಗೆ ಅಂದರೆ ಈ ತಾಯಿಗೆ ಬರ್ತಕ್ಕಂಥ ಒಂದು ಸಂದರ್ಭಗಳು ಕಾಣ್ತಾ ಇದೆ. ವಿದ್ಯಾಭ್ಯಾಸದಲ್ಲಿ ಭಂಗಗಳಾಗ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ಗೊಂದಲಗಳನ್ನು ಮಾಡಿಕೊಂಡು ವಿದ್ಯಾಭ್ಯಾಸದಲ್ಲಿ ತೊಂದರೆ ಏನಾದರೂ ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶವೇನಾದರೂ ನಿರ್ಮಾಣವಾಗ್ತಕ್ಕಂಥ ಒಂದು ಸಂದರ್ಭಗಳೇನಾದರೂ ಈ ಜಾತಕಕ್ಕೆ ಕೂಡಿ ಬರ್ತಕ್ಕಂಥದ್ದನ್ನ ಈ ಜಾತಕ ಪ್ರಕಾರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು. ಅದರಲ್ಲೂ 2015ರಿಂದ ಈಚೆಗೆ ಸಂಬಂಧಪಟ್ಟಂತೆ ನೋಡಿದಾಗ ಈ ರೀತಿಯಾದಂಥ ಆರೋಗ್ಯದ ವ್ಯತ್ಯಾಸಗಳು ಅಂತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಹೇಳ್ತದೆ. ಯಾವ ವಿಚಾರವಾಗಿ ಕೇಳಬೇಕಾಯ್ತು? ಸಾಮಾನ್ಯವಾಗಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜಾತಕದ ಪ್ರಶ್ನೆ ಆಗಿರ್ತದೆ ಅಂತ ಹೇಳ್ತದೆ. ಹೇಳಿ, ಏನಾಗಬೇಕಾಗಿತ್ತು? ಇಲ್ಲ, ನಮ್ಮ ನೌಕರಿ ಸ್ವಾಮೀಜಿ ಮತ್ತು ಫಸ್ಟ್ ನೌಕರಿ ಹಾಕಿದ್ರೆ ಉದ್ಯೋಗ ಸಂಬಂಧಪಟ್ಟಂತೆನಾ? ಈ ಜಾತಕಕ್ಕೆ ಉದ್ಯೋಗ ಸಂಬಂಧಪಟ್ಟಂತೆ ನೋಡಿದಾಗ ಉದ್ಯೋಗಾಧಿಪತಿಯಾದಂತನು ಕೇತುಭಾವದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ರಿಂದ ಫ್ಯಾಕ್ಟರಿ ಸಂಬಂಧಪಟ್ಟಂತೆ, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತೆ,
ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂತ ಒಂದು ಕ್ಷೇತ್ರದಲ್ಲಿ ಈ ಜಾತಕಕ್ಕೆ ಉದ್ಯೋಗವನ್ನು ಅರಸಿಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಅಷ್ಟಮ ಸ್ಥಿತನಾಗಿರ್ತಕ್ಕಂಥ ಶನಿಯ ಬಾಬಾ ಅಂತಕ್ಕಂಥದ್ದು ಈ ಜಾತಕಕ್ಕೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳಿದೆ, ಅದನ್ನು ಸ್ವಲ್ಪ ನಿವಾರಣೆ ಮಾಡಿಕೊಳ್ಳಿ. ಅದೇನಾದ್ರೂ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಅಥವಾ ತೊಂದರೆಗಳಾಗಿರ್ತಕ್ಕಂಥ ಒಂದು ಸನ್ನಿವೇಶಗಳಿದೆ, ಹಾಗಾಗಿನೇ ಮದುವೆ ವಿಚಾರವನ್ನು ನಿಮಗೆ ಪ್ರಸ್ತಾವನೆಯನ್ನು ಹೇಳಿರ್ತಕ್ಕಂಥದ್ದು, ಅದೊಂದು ದೋಷವನ್ನು ಪರಿಹಾರವನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಕುಜ ನೀಚತ್ವದಿಂದ ಯಾವ ಕ್ಷೇತ್ರದಲ್ಲಿ ಇರೋರಿಗೆ ಸಂಕಷ್ಟ, ಹಾಗೆ ಯಾವ ರಾಶಿಯವರಿಗೆ ದೋಷಗಳು ಉಂಟಾಗತ್ತೆ ತಿಳಿಸ್ಕೊಡಿ. ಸಾಮಾನ್ಯವಾಗಿ ಈ ಕುಜ ನೀಚತ್ವವನ್ನು ಹೊಂದಿದಂಥ ಸಂದರ್ಭದಲ್ಲಿ ಹೆಚ್ಚಿನ ಪರಿಣಾಮ ಬೀರ್ತಕ್ಕಂಥದ್ದೇ ಭೂ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಕನ್ಸ್ಟ್ರಕ್ಷನ್ ಲೈನಿಗೆ ಸಂಬಂಧಪಟ್ಟಂತೆ, ಕಟ್ಟಡ ನಿರ್ಮಾಣ ಕ್ಷೇತ್ರ ಅಂತ ಏನು ಕರಿತೀವೋ ಆ ನಿರ್ಮಾಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಯಲ್ಲಿ ಈ ಸಾರಿಗೆ ಕ್ಷೇತ್ರಕ್ಕೆ ಅಂದರೆ ಬೃಹತ್ ವಾಹನ ಸಾರಿಗೆ ಅಂತಂದರೆ 4 ವೀಲರ್ ಸಂಬಂಧಪಟ್ಟಂತೆ ಸ್ವಲ್ಪ ಚಿಕ್ಕ ವಾಹನಗಳೇನಿರ್ತದೆ ಆ ವಾಹನಗಳನ್ನು ಬಿಟ್ಟು ಸಾರಿಗೆ ಕ್ಷೇತ್ರದಲ್ಲಿ ಬೃಹತ್ ವಾಹನ ಲಾರಿ ಬಸ್ ಅಂತ ಏನು ಕರಿತೀವಿ ಆ ಬೃಹತ್ ವಾಹನಗಳಿಗೆ ಸಂಬಂಧಪಟ್ಟ ಆ ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳೆದುರಾಗ್ತಕ್ಕಂಥ ಒಂದು ಸಂದರ್ಭಗಳೇನಾದ್ರು ನಿರ್ಮಾಣವಾಗ್ತಕ್ಕಂಥದ್ದು, ಬೃಹತ್ ಕೈಗಾರಿಕೆಗಳನ್ನು ಅದರಲ್ಲೂ ಕೂಡ ಎಲೆಕ್ಟ್ರಾನಿಕ್ ಉದ್ಯಮಗಳಿಗೆ ಸಂಬಂಧಪಟ್ಟಂತೆ, ಮಿಷಿನರಿ ಸಂಬಂಧಪಟ್ಟಂತೆ ಇಂಥ ಒಂದು ಉದ್ಯಮಗಳಲ್ಲಿ ಅಥವಾ ಇಂಥ ಒಂದು ಫ್ಯಾಕ್ಟ್ರಿಗಳನ್ನು ಯಾರಿಟ್ಟಿದ್ದಾರೋ ಅಂಥವರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆಗಳು ಎದುರಾಗ್ತಕ್ಕಂಥ ಒಂದು ಸಂದರ್ಭಗಳೇನಾದರೂ ನಿರ್ಮಾಣವಾಗ್ತದೆ. ಒಂದು ಬಹಳ ಮುಖ್ಯವಾಗಿ ಈ ಸರ್ಜನ್ಗಳು ಯಾರಿರ್ತಾರೆ, ಆಪರೇಷನ್ ಮಾಡ್ತಕ್ಕಂಥ ಸರ್ಜನ್ಗಳು ಯಾರಿರ್ತಾರೆ ಅವರೆಲ್ಲೋ ಸಣ್ಣದಾಗಿ ಎಡವಟ್ಟು ಮಾಡ್ಕೊಂಡು ಏನೋ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥದ್ದು, ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಒಳಿತು ಬಹಳ ಮುಖ್ಯವಾಗಿ. ಇನ್ನು ಮೇಷರಾಶಿ ಮತ್ತು ವೃಶ್ಚಿಕ ರಾಶಿನವರು ಸ್ವಲ್ಪ ಯಾವುದೋ ಹೊಸ ಪ್ರಯತ್ನಗಳನ್ನು ಮಾಡಬೇಕಂದ್ರೆ ಇನ್ನು 1.5 ತಿಂಗಳ ಕಾಲ ಸ್ವಲ್ಪ ಆ ಹೊಸ ಪ್ರಯತ್ನಗಳನ್ನು ಮಾಡದೇ ಇರ್ತಕ್ಕಂಥದ್ದು ಬಹಳ ಒಳಿತು. ತುಂಬ ಮುಖ್ಯವಾದಂಥ ಕೆಲಸ, ದಿನನಿತ್ಯ ಕರ್ಮಗಳನ್ನು ಮಾಡ್ತಕ್ಕಂಥದ್ರಿಗೆ ಯಾವ ಅಭ್ಯಂತರವಿಲ್ಲ. ತುಂಬ ಮುಖ್ಯವಾದಂಥ ಕೆಲಸಗಳನ್ನು ಅಥವಾ ಪ್ರಯತ್ನಗಳನ್ನು ಅಥವಾ ಪ್ರಯೋಗಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಈಗ ಮಾಡಿದಂಥದ್ದು ಲೈಫ್ ಲಾಂಗ್ ಕೊರಗುವಂಥ ಒಂದು ಸಂದರ್ಭವನ್ನಾದರೂ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಮಕ್ಕಳಿಂದ ಏನೋ ಸ್ವಲ್ಪ ತೊಂದರೆಗಳೇನಾದರೂ ಬರ್ತಕ್ಕಂಥ ಒಂದು ಸಂದರ್ಭಗಳು ಅಥವಾ ಮಕ್ಕಳ ಜೀವನದಲ್ಲಿ ಏನಾದರೂ ಸ್ವಲ್ಪ ಏರುಪೇರುಗಳು ಉಂಟಾಗ್ತಕ್ಕಂಥದ್ದನ್ನಾದರೂ ನಿರ್ಮಾಣವಾಗ್ತಕ್ಕಂಥ ಒಂದು ಸನ್ನಿವೇಶಗಳೇನಾದರೂ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಏನಾದರೂ ಷಷ್ಠಸ್ಥಿತನಾಗಿದ್ದರೂ ಕೂಡ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಡಿಪ್ರೊಮೋಟ್ ಆಗ್ತಕ್ಕಂಥದ್ದು ಅಥವಾ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳೇನಾದರೂ ಉದ್ಭವ ಆಗ್ತಕ್ಕಂಥದ್ದು ಇಂಥವೇನಾದರೂ ಕೂಡ ನಿರ್ಮಾಣವಾಗ್ತಕ್ಕಂಥ ಒಂದು ಸನ್ನಿವೇಶಗಳೇನಾದರೂ ಕೂಡ ಈ ಕುಂಭರಾಶಿನವರಿಗೆ ನಿರ್ಮಾಣವಾಗ್ತಕ್ಕಂಥ ಒಂದು ಸನ್ನಿವೇಶಗಳು ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತದೆ. ಹೊಸ ಇನ್ವೆಸ್ಟ್ಮೆಂಟ್ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ. ಇದಕ್ಕಿಂತಲೂ ಕೂಡ ಕೆಳಮಟ್ಟದ ಅಥವಾ ಒತ್ತಡದ ಉದ್ಯೋಗಗಳೇನಾದರೂ ನಿರ್ಮಾಣವಾಗ್ತಕ್ಕಂಥ ಒಂದು ಸನ್ನಿವೇಶ. ಧನುಸ್ಸು ರಾಶಿ ಬಹಳ ಎಚ್ಚರಿಕೆ. ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಾದಂಥ ಪಕ್ಷದಲ್ಲಿ ಆರೋಗ್ಯದಲ್ಲಿ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ತೋರಿಸ್ತಕ್ಕಂಥದ್ದು ಅಥವಾ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಬಹಳದ್ದು. ಎಲ್ಲೋ ಸಣ್ಣದಾಗಿ ಏನೋ ಒಂದು ಆಪ್ರೇಷನ್ನು ಮತ್ತೊಂದು ಮಗದೊಂದು ಏನೋ ಒಂದು ಗಲಿಬಿಲಿಗಳಾಗ್ತಕ್ಕಂಥದ್ದು ಏನೋ ಆಗಿಬಿಟ್ಟಿದೆ ಅನ್ನೋ ರೀತಿಯಾದಂಥ ಗಾಬರಿಗಳು ಉತ್ಪತ್ತಿಯಾಗುವಂಥ ರೀತಿಯಲ್ಲಿ ಸಂದರ್ಭಗಳೇನಾದರೂ ನಿರ್ಮಾಣವಾಗ್ತಕ್ಕಂಥ ಒಂದು ಸನ್ನಿವೇಶಗಳೇನಾದರೂ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ. ಹಾಗಾಗಿ ಈ ಧನುಸ್ಸು ರಾಶಿನವರು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸ್ತಕ್ಕಂಥದ್ದು, ಆರೋಗ್ಯಕ್ಕೆ ಸಂಬಂಧ ಸಣ್ಣದಾದ್ರೂ ಕೂಡ ಅದನ್ನು ಇದು ಮಾಡಿಕೊಳ್ಳಿ. ಇನ್ನು ಮಕರ ರಾಶಿನವರು ದಾಂಪತ್ಯ ಏನೇ ಇದ್ರೂ ಕೂಡ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಕ್ಕಂಥದ್ದು ಬಹಳ ಹೊಡಿತು. ಶಾಂತತ್ವವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳತ್ತು. ಇನ್ನು ಇದ್ದಂಥವ್ರಿಗೆ ಸಣ್ಣ ಪುಟ್ಟ ಪರಿಣಾಮಗಳು ಅಂಥ ಹೆಚ್ಚಿನ ಪರಿಣಾಮಗಳಿಲ್ಲ. ಈಗ ಏನು ಹೇಳಿದ್ದೀವಿ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತು ಈ ಕುಜ ನೀಚತ್ವದಿಂದ. ಶುಭವಾಗಲಿ. ಗುರುಗಳೇ, ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಡೋದ್ರ ಜೊತೆಗೆ ಜ್ಯೋತಿಷ್ಯದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮನ ಹೊಡುವಂತ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ.